ಅರಣ್ಯದ ಮರಣ ಶಾಸನ ಅರಣ್ಯ ಅಧಿಕಾರಿಗಳಿಂದಲೇ ಯಾವ ರೀತಿ ಯಂತ್ರಗಳ ಮೂಲಕ ನಡೆಯುತ್ತೆ ಅನ್ನೋದಕ್ಕೆ ಬನ್ನಿ ಸಾಕ್ಷಿ ತೋರಿಸ್ತೀನಿ. ಇವರಿಗೆ ಅರಣ್ಯ ಅನ್ನುವಂಥದ್ದು ಭೋಗದ ವಸ್ತು, ಬಿಲ್ ಮಾಡಕ್ಕೊಂದು ವಸ್ತು ಇವರಿಗೆ. ಇಲ್ಲೇ ಆಕ್ಚುಲಿ ಯಾವ ಮೆಷಿನ್ ಎಂಟ್ರಿ ಹೊಡೆಯೋಕ್ಕೆ ಇಲ್ಲ. ಅವನ ಆ ಅಬ್ಬರದ ಮಧ್ಯದಲ್ಲಿ ಗುಂಡಿ ತೋಡೋಕೊಳ್ಳಕ್ಕೆ ನೋಡಿ ಮಾಡೋದು. ನೋಡಿ, ಇದು ಇವರು ಮಾಡಿರೋ ಗುಂಡಿ. ಆಕ್ಚುಲಿ ನಿಯಮದ ಪ್ರಕಾರ 60ಕ್ಕೆ 60 ಅದರದ್ದು ಸುತ್ತಳತೆ ಇರಬೇಕು. ಯಾವ ರೀತಿ ಇದು ಒಂದು ದನ ಹೋಗಬಾರ್ದಂತೆ, ದನ ಹೋದ್ರೆ ಕಾಲಡಿಗೆ ಸಿಕ್ಕಿ ಅದರ ಗಿಡಗಳೆಲ್ಲ ಹಾಳಾಗ್ತದಂತೆ, ಪರಿಸರ ನಾಶ ಆಗುತ್ತಂತೆ. ಇದೇನು ಡಿಸೆಂಬರ್ ಇಂದ ಜನವರಿ ಫೆಬ್ರವರಿ ಒಳಗೆ ಕೆಲಸ ಮುಗಿಸ್ಬೇಕಿತ್ತು. ತಮಾಷೆ ಅಂದ್ರೆ ಇಲ್ಲಿ ಏನೀಗ JCB ತಂದು ಕೆಲಸ ಮಾಡ್ತಾರಲ್ಲ, ಇದರ ಬಿಲ್ ಆಗೋಗಿದೆ. ಸಾರ್ವಜನಿಕರೊಬ್ರು ಪ್ರಶ್ನೆ ಮಾಡಿದ್ದಕ್ಕೆ ಈಗ ಮೆಷಿನ್ ತಂದು ಅರ್ಜೆಂಟ್ ಅಲ್ಲಿ ಕೆಲಸ ಮುಗಿಸ್ತಾ ಇದ್ದಾರೆ. ಆಗುತ್ತೆ ಅಂತ ಕಣ್ಮನ್ ಅನಿಸಿಲ್ಲ. ಈ ತರ ಭ್ರಷ್ಟಾಚಾರ ಆಗುತ್ತೆ ನೋಡಿ. ಗುಂಡಿ ಆ ತರ JCB ಬಂದು ಇಟೇಜ್ ಬಂದು ಈ ತರ ಇದಕ್ಕೂ ಮರ ದೊಡ್ಡ ಮರ ಇದು ಮಾಡಿದ್ದಾರೆ. ಒಂದು ಕಣ್ಮನ್ಸ್ ಏನಿಲ್ಲ. ಇವತ್ತು ನಮ್ಮ ಕಣ್ಣಿಗೆ ಬಿತ್ತು ಈ ತರ ಆಗಿದೆ ಅಂತ. ನಾವು ಖುದ್ದು ಲೆಕ್ಕ ಮಾಡಿದಾಗ ಇಂಥ ಕಂಬಗಳಾಗಿದ್ದು ಬರೀ 215 ಕಂಬಗಳು ಮಾತ್ರ. ಉಳಿದ ಕಂಬಗಳು ಸ್ವಾಹ. ಈ ರೀತಿ ಅರಣ್ಯ ನಾಶ ಆಗಿರೋದಕ್ಕೆ ಯಾರು ಹೊಣೆ? ಅದೇ ಒಬ್ಬ ಬಡವ ಒಂದು ಚಿಕ್ಕ ಕಡ್ಡಿ ತಗೊಂಡು ಮನೆ ಹಂಚಿಗೆ ಅಥವಾ ಇದಕ್ಕೆ ಯಾವುದಕ್ಕಾದ್ರೂ ಒಂದು ಕಡ್ಡಿ ತಗೊಳ್ತಾರಂತಂದ್ರೆ ಇವ್ರದ್ದು ರೌದ್ರಾತ್ರಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಕಾಯ್ದೆ ಕಟ್ಟಳೆಗಳೆಲ್ಲ ಶುರುವಾಗುತ್ತೆ. ತಗೊಂಡೋಗಿ ಮುಲಾಜಿಲ್ಲದೆ ಜೈಲಿಗೆ ಹಾಕ್ತಾರೆ, ದಂಡ ಹಾಕ್ತಾರೆ. ಈಗ ಇಲ್ಲಿನ ವಲಯ ಅರಣ್ಯಾಧಿಕಾರಿಯನ್ನು ಜೈಲಿಗೆ ಹಾಕೋರು ಯಾರು? ಈಶ್ವರ್ ಖಂಡ್ರೆ ಅವರೇ, ನೀವು ಇನ್ನೆಷ್ಟು ದಿನ ಸಚಿವರಾಗಿ ಉಳಿತೀರೋ ನಮಗಂತೂ ಗೊತ್ತಿಲ್ಲ. ಆದರೆ ನಿಮ್ಮ ಆಡಳಿತ ಅವಧಿಯಲ್ಲಿ ಇದು ಒಂದು ದೊಡ್ಡವಾದ ಹಗರಣ. ಇದು ಕೋಟಿ ಕೋಟಿ ಲೂಟಿ ಹೊಡೆದ ಬಹುಕೋಟಿ ಅರಣ್ಯ ನಾಶದ ಹಗರಣ ಆಗಿದೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.